ಖಂಡಿತ ಪ್ರಭು, ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಾದ ಮೇಲೊಂದು ಅವಘಡಗಳು ಎದುರಾಗ್ತಾನೆ ಹೋಗ್ತಾ ಇದೆ. ಇನ್ನು ಕೋಗಿಲು ಕ್ರಾಸ್ನಲ್ಲಿ ಮನೆಗಳ ಧ್ವಂಸ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಬಂತು. ಆ ವಿಚಾರ ಇನ್ನೂ ಕೂಡ ತಣ್ಣಗಾಗಿಲ್ಲ. ಸೊ ಅದರ ಮಧ್ಯೆಯೇ ಬಳ್ಳಾರಿ ಗುಂಪು ಘರ್ಷಣೆ ಸಾಕಷ್ಟು ಮುಜುಗರವನ್ನ ತರ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಮುಜುಗರ, ಪಕ್ಷಕ್ಕೂ ಕೂಡ ಮುಜುಗರ. ಈಗ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಬರ್ತಾ ಇದೆ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಈ ಮಾಹಿತಿ ತಲುಪಿದೆ. ಹೈಕಮಾಂಡ್ ಕಾಂಗ್ರೆಸ್ ನಾಯಕರಿಗೆ ದೂರವಾಣಿ ಕರೆಯ ಮೂಲಕ ಕೆ.ಸಿ. ವೇಣುಗೋಪಾಲ್ ಅವರು ಈಗ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ನಿನ್ನೆಯಷ್ಟೇ ಅವರು ಮುಖ್ಯಮಂತ್ರಿಗಳಿಗೆ ಕರೆಯನ್ನ ಮಾಡಿದ್ರು. ಸಣ್ಣ ಘಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಿದ್ದು ಹೇಗೆ, ಇದರ ಹಿಂದೆ ಇರುವಂತವ್ರು ಯಾರು, ರಾಜಕೀಯ ಕಾರಣಕ್ಕಾಗಿ ಆಗಿರುವಂತದ್ದ, ಸ್ಥಳೀಯ ಮಟ್ಟದ ಈ ಒಂದು ರಾಜಕಾರಣ ಇಷ್ಟು ದೊಡ್ಡದಾಗಿ ಯಾಕೆ ಬಿಟ್ರಿ ಅನ್ನುವಂತ ಪ್ರಶ್ನೆಗಳನ್ನ ಮುಖ್ಯಮಂತ್ರಿಗಳಿಗೆ ಹಾಕ್ತಾರೆ. ನಂತರ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ದೂರವಾಣಿ ಕರೆಯ ಮೂಲಕ ವೇಣುಗೋಪಾಲ್ ಅವರು ಮಾಹಿತಿಯನ್ನ ಕೇಳ್ತಾರೆ. ಕೂಡಲೇ ಇದರ ಬಗ್ಗೆ ಒಂದು ವರದಿಯನ್ನ ಕೊಡಬೇಕು ಅನ್ನುವಂತ ಸೂಚನೆಯನ್ನ ಕೊಡ್ತಾರೆ. ಸೊ ಆ ಕಾರಣಕ್ಕೆ ನಿನ್ನೆ ಏಕಾಏಕಿ ತರಾತುರಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಮಿಟಿಯನ್ನ, ಎಚ್.ಎಂ. ರೇವಣ್ಣ ಅವರ ಕಮಿಟಿಯನ್ನ ರಚನೆ ಮಾಡ್ತಾರೆ. ಆ ಕಮಿಟಿ ಇವತ್ತು ಬಳ್ಳಾರಿಗೆ ಭೇಟಿಯನ್ನ ಕೊಟ್ಟಿದೆ. ಅಂದ್ರೆ ಅಲ್ಲಿ ವಾಸ್ತವ ಪರಿಸ್ಥಿತಿ ಹೇಗಿದೆ, ಆ ಘಟನೆಗೆ ಕಾರಣಗಳೇನು, ಯಾವ ಕಡೆಯಿಂದ ತಪ್ಪಾಗಿದೆ, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಸಂಗ್ರಹಿಸಿ ಅದು ಕೆಪಿಸಿಸಿ ಅಧ್ಯಕ್ಷರಿಗೆ ನೀಡುತ್ತೆ. ಆ ಒಂದು ಮಾಹಿತಿ ಆಧಾರದ ಮೇಲೆ ಕೆಪಿಸಿಸಿಯಿಂದ ಎಐಸಿಸಿ ನಾಯಕರಿಗೆ ಒಂದು ವರದಿ ಸಲ್ಲಿಕೆಯಾಗತ್ತೆ. ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಭರತ್ ರೆಡ್ಡಿ ಅವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬೇಸರ ಆಗಿದೆ. ಈಗಾಗಲೇ ಹಾಗೆ ಲೈನ್ ಮೇಲೆ ಮತ್ತೆ ಬರ್ತೀನಿ, ನಿಮ್ಮ ಹತ್ರ ಮಾಹಿತಿ ತೆಗೆದುಕೊಳ್ತೇನೆ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ.